ನಾನು ವೈಷ್ಣವಿ. ನಾನು ನನ್ನ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಮುಗಿಸಿದ್ದೀನಿ ರಮ್ಯಾ ಕಾಲೇಜಲ್ಲಿ. ಸೊ ಕಾಲೇಜ್ ಲೈಫ್ ಎಲ್ಲ ಚೆನ್ನಾಗಿತ್ತು. ಈಗ ಗ್ರಾಜುಯೇಟ್ ಆಗಿದ್ದೀವಿ, ನಮಗೆ ಪ್ಲೇಸ್ಮೆಂಟ್ ಸಿಕ್ತು, ಒಂದು ಚೆನ್ನಾಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀವಿ, ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಮುಂದೆ ಇನ್ನೂ ನೋಡಬೇಕು, ಓದ್ಬೇಕಂತಿದ್ದೀವಿ. ನೋಡೋಣ, ಇಲ್ಲೇ ಆದರೆ ಇಲ್ಲೇ ಓದಬೇಕು, ಮುಂದೆ ಹೈಯರ್ ಸ್ಟಡೀಸ್ ಮಾಡಿ ನಾ ಚೆನ್ನಾಗಿ ಮಾಡ್ಬೇಕಂತಿದೆ. ಮೇಡಮ್, ನಿಮಗೆ ಯಾವ ರೀತಿ ನಿಮ್ಮ ಪೇರೆಂಟ್ಸ್ ಸಹಕಾರ ಕೊಟ್ಟರು? ನನ್ನ ಪೇರೆಂಟ್ಸ್ ಬಹಳ ಸಹಕಾರ ಕೊಟ್ಟರು ನನಗೆ. ನಾನು ಇರೋದು ಬೀದರಲ್ಲಿ, ಬಟ್ ಇಲ್ಲಿಂದ ನಾನು ಬಂದೆ. ನನ್ನ ಪೇರೆಂಟ್ಸ್ ನನಗೆ ಬಿಟ್ಟರು, ಇಷ್ಟು ಟ್ರಸ್ಟ್ ಮಾಡಿ ಬಿಟ್ಟರು ಕಿ ಏನು ಮಾಡಲ್ಲ ನನ್ನ ಮಗಳು ಅಲ್ಲೇ ಆರಾಮ್ಸೆ ಚಂದ ಓದ್ತಾಳೆ. ಆ್ಯಂಡ್ ನಾನು ಇಲ್ಲಿ ಚೆನ್ನಾಗಿ ಓದಿ ಚೆನ್ನಾಗಿ ಇದ್ದು ಚೆನ್ನಾಗಿ ಮಾಡಿದ್ದೀನಿ. ಯಾವ ರೀತಿ ಸಪೋರ್ಟ್ ಕೊಟ್ಟರು? ನನ್ನ ಫ್ರೆಂಡ್ಸು, ಇದು ನನ್ನ ಬೆಸ್ಟ್ ಫ್ರೆಂಡ್ಸು. ಸೊ ನಾನು ಯಾವಾಗೂ ಇವ್ರ ಜೊತೆನೇ ಇರೋದು. ಏನಾದರೂ ಸ್ವಲ್ಪ ಸಣ್ಣದ ಕಷ್ಟ ಬಂದರು, ಏನು ಎಕ್ಸಾಮ್ಸ್ ಇದ್ರು ಎಲ್ಲ ಕ್ವೆಶ್ಚನ್ ಆನ್ಸರ್ಸ್ ಎಲ್ಲ ಹೆಲ್ಪ್ ಮಾಡೋದು, ನೋಟ್ಸ್ ಕೊಡೋದು. ನಾನು ಅಬ್ಸೆಂಟ್ ಇದ್ರೆ ನಾನು ಸಿಕ್ಕಿಗೆ ಮನೆಗೆ ಏನಾರ ಹೋಗಾದ್ರೆ ಎಲ್ಲ ಇವ್ರು ಮಾಡೋದು. ನನಗೆಲ್ಲ ಅಸೈನ್ಮೆಂಟ್ಸಲ್ಲಿ ಭಾಳ ಹೆಲ್ಪ್ ಮಾಡಿದ್ದು. ನಮ್ಮ ಟೀಚರ್ಸ್ ಎಲ್ಲ ಭಾಳ ಕೋಆಪ್ರೇಟಿವ್. ನಮಗೆ ಪ್ಲೇಸ್ಮೆಂಟ್ಸ್ ಎಲ್ಲ ಇದರಲ್ಲಿ ಭಾಳ ಹೆಲ್ಪ್ ಮಾಡಿದ್ದು. ನಮಗೆ ಹೆಂಗಾಗುತ್ತೆ ಪ್ಲೇಸ್ಮೆಂಟ್ಸಲ್ಲೆಲ್ಲ, ಹೆಂಗೆ ಏನೇನು ಹೇಳಬೇಕು ಅವರಿಗೆ, ಅದೆಲ್ಲದಲ್ಲಿ ಭಾಳ ಉಪಯೋಗ ಆಯಿತು ಅವರೆಲ್ಲ ಹೇಳಿದ್ದು. ನಿಮ್ಮ ಶಿಕ್ಷಕರು, ನಿಮ್ಮ ಲೆಕ್ಚರರ್ಸ್ ಯಾವ ರೀತಿ ನಿಮ್ಗೆ ಸಹಕಾರ ಕೊಟ್ಟರು? ನಾನು ಸ್ಪೆಷಲಿ ನಮ್ದು HOD ಡಾಕ್ಟರ್ ಶಿವಪ್ರಕಾಶ್ ಸರ್ ಇದ್ದಾರೆ. ಅವರು ಬಹಳ ನಮಗೆ ಹೆಲ್ಪ್ ಮಾಡಿದ್ರು. ಅವ್ರು ನಮಗೆ ಎವ್ರಿ ಸ್ಟೆಪ್ ಅಲ್ಲಿ ನಮ್ಗೆ ಹೇಳ್ತಿದ್ರು ಕಿ ಇಲ್ಲ ಇಂಟರ್ನ್ಶಿಪ್ ಮಾಡಿ. ಅವರೆಲ್ಲ ಹೆಲ್ಪ್ ಮಾಡ್ತಿದ್ರು ನಮ್ಗೆ ಕಿ ಯಾವ ಇಂಟರ್ನ್ಶಿಪ್ ತಗೋಬೇಕು. ಪ್ರತಿಯೊಂದು ಇಂಟರ್ನ್ಶಿಪ್ ಅವ್ರ ಬಲ್ಲಿ ಬಂದ್ರೆ ನಮ್ಗೆ ಗ್ರೂಪ್ ಅಲ್ಲಿ ಹಾಕ್ತಿದ್ರು ಕಿ ಇದು ಮಾಡಿ ಅಂಡ್ ಹೆಂಗ್ ಮಾಡ್ಬೇಕು, ಹೆಂಗ್ ಇಂಟರ್ವ್ಯೂ ತಗೋಬೇಕಂದ್ರೆ ಒಂದ್ ಸಣ್ಣ ಡೌಟ್ ಇದ್ರು ಅವ್ರ ಬಲ್ಲಿ ಹೋದ್ರೆ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಿದ್ರು. ಬಹಳ ಚೆನ್ನಾಗಿತ್ತು ಓವರ್ ಆಲ್ एक्सपीरियंस कॉलेज ಅಲ್ಲಿ. साक्षी अग्रवाला एंड हम वेस्ट बंगाल से हैं. यहाँ पे हम कॉमेट के थ्रू आए थे एंड हम अभी इलेक्ट्रॉनिक्स एंड इंस्ट्रूमेंटेशन इंजीनियरिंग अभी अपना डिग्री कंप्लीट किए हैं. तो फिर सपोर्ट वाइज तो टीचर्स हम लोग को बहुत सपोर्ट किया है थ्रू आउट द 4 years. उसके साथ साथ हमारे HOD स्पेशली वो हम लोग को बहुत हेल्प किए हैं. और मेरे फ्रेंड्स हैं, हम लोग हमेशा साथ में पढ़ते थे और फिर एग्ज़ाम्स वैसे ही किए हैं. सपोर्ट की वजह से ही हो पाया है. और पेरेंट्स भी वहाँ पे हम पे ट्रस्ट करते थे बहुत, इस वजह से यहाँ पे इतना दूर भेज पाए हैं. फर्दर अब आगे क्या पढ़ने का सोच रहा है? सो अभी हम मास्टर्स करने का सोच रहे हैं. तो फिर उसके लिए नेक्स्ट ईयर हम गेट लिखेंगे. And I'm from Dhanbad, Jharkhand. And I studied in electronics and instrumentation, and it was a wonderful experience. The 4 years of my life, they were like the best part of my 22 years of life. And everyone around me were really supportive, counting my parents, my teachers, and my friends. Like without their support, I don't think I could have made it till here. And especially if your parents send you this far, like my friends became my family here, and they were all really with me through thick and thin, and everyone was there with me every time. ನಾವು ಬೀದರ್ಲಿಂದ ಬಂದಿದ್ದು. ಆಕಿಗೆ ಗೌರ್ಮೆಂಟ್ ಸೀಟ್ ಹಟ್ಟಿದ್ದು ಇಲ್ಲೇ ರಾಮಯ್ಯಗೆ. ಚೆನ್ನಾಗಿ ಕಾಲೇಜ್ ಇದೆ ಅಂತ ಇಲ್ಲೇ ಉಳಿದಿದ್ದು. ಚೆನ್ನಾಗಿ ಮಾಡಿದ್ದಾಳೆ. ಈಗ ಮತ್ತೆ ಕ್ಯಾಂಪಸ್ ಆಗಿದೆ, ಜಾಬ್ ಆಗಿದೆ, ಚೆನ್ನಾಗಿದೆ ಕಾಲೇಜ್. ಸರ್, ನಿಮ್ಮ ಮಗಳನ್ನ ಮುಂದೆ ಏನು ಓದಿಸ್ಬೇಕಂತ? ಈಗ ಆಲ್ರೆಡಿ ಆಕಿ ಜಾಬ್ ಮಾಡ್ತಾ ಇದ್ದಾಳೆ. ಆಕಿಂದು ಇಷ್ಟ ಮೇಲೆ ನಾವು ಬಿಟ್ಟು. ಪರಿಚಯ ಮಾಡ್ತಾರೆ. ನಾನು ವಿಶ್ವನಾಥ್ ಗಾದ್ಗಿ, ಬೀದರ್.